ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ಸಮಯ 3 ಗಂಟೆ. ಈ ಮಧ್ಯಾಹ್ನದ ಹೊತ್ತಲ್ಲಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು 2 ನಿರ್ಗತಿಕರ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಲ್ಲಿ ತನಕ ನಿಮ್ಮ ಅಣ್ಣ ತಮ್ಮದಿರ ಕೋಪ, ಎಲ್ಲಿ ತನಕ ಅಕ್ಕ ತಂಗಿರ ಕೋಪ, ಎಲ್ಲಿ ತನಕ ನೀವು ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚಿಪಡೋದು, ಎಲ್ಲಿ ತನಕ ಬೇರೆಯವ್ರ ಮೇಲೆ ದ್ವೇಷ ಮಡಗಿ ಕೋಪ ಮಾಡ್ಕೊಳ್ಳೋದು, ಅದು ಇದು ಮಾಡೋದು, ಎಲ್ಲಿ ತನಕ ಸ್ನೇಹಿತರೆ ಎಲ್ಲ ಬಿಟ್ಬಿಡಿ. ಯಾಕೆಂದ್ರೆ ಹುಟ್ಟಿದ ಮೇಲೆ ಸಾವು ಎಂಬ ಹೆಸರಿನಲ್ಲಿ ಇಲ್ಲಿಗೆ ಬರ್ಬೇಕಷ್ಟೇ. ನಾವು ಅಷ್ಟೇನೆ, ಸಾವು ಅನ್ನೋ ಹೆಸರಿನಲ್ಲಿ ಬರಬೇಕು. ನೋಡಿ, ಇವತ್ತು ಯಾರೋ 4-5 ಜನ ತೀರೋಗಿದ್ದಾರೆ. ಜನಗಳು ಬಂದು ಅವರ ಕಾರ್ಯಗಳನ್ನು ಮುಗಿಸ್ಬಿಟ್ಟು ಹೊಂಟೋಗ್ಬಿಟ್ಟು ಮನೆಯನ್ನೆಲ್ಲ ತೊಳೆದು ದೀಪ ಹಚ್ಬಿಟ್ಟು ಮನೇಲಿ ಕೂತಿರ್ತಾರೆ. ಇಷ್ಟೇ ಜೀವನ. ಹುಟ್ಟಿದ ಮೇಲೆ ಸಾಯ್ಲೇಬೇಕು. ಅದು ಗೊತ್ತಿದ್ರು ಪ್ರಾಪರ್ಟಿಗಂತ ಅಣ್ಣನ ಮೇಲೆ ಕೋಪ, ಯಾವುದೋ ಒಂದು ವಿಚಾರಕ್ಕೆ ತಂಗಿ ಮೇಲೆ ಕೋಪ ಬೇಡ ಸರ್. ಆ ಅಣ್ಣ ತಮ್ಮ ಮಾತಾಡದೆ ನೀವು ಇಷ್ಟು ವರ್ಷ ಇದ್ದೀರಾ, ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ? ನಿಮ್ಮನ್ನು ನೋಡಿ ಸಂತೋಷ ಪಡೋರು ತುಂಬಾ ಜನ ಅವರೇ. ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ಯಾಕೆ ಗೊತ್ತಾ? ಅಣ್ಣ ತಮ್ಮ ತಂಗಿ ತಮ್ಮ ಅಪ್ಪ ಅಮ್ಮನ ಸಂಬಂಧಗಳು ಅದು ಯಾರು ಕಿತ್ತಾಕಾಗದಿರ ರಕ್ತ ಸಂಬಂಧ. ಅದು ಯಾರು ಮುರಿದಾಕಕ್ಕಾಗಲ್ಲ. ನಾವು ನಮ್ಮ ತಂಗಿನ ಮಾತಾಡ್ತಿರ್ಬೋದು, ಅಣ್ಣನ ಮಾತಾಡ್ತಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಮಾತಾಡ್ತಿರ್ಬೋದು. ಆದರೆ ನೀವು ಮಾತಾಡ್ಸ್ಲಿಲ್ಲ ಅಂದ್ರೂ ಒಂದೇ ಬ್ಲಡ್ ಅಲ್ವಾ? ನೋಡಿ, ಇವರೆಲ್ಲ ತೀರೋಗಿದ್ದಾರೆ. ಅದ್ರ ಮಧ್ಯದಲ್ಲಿ ಓಡಾಡ್ತಾ ಇದ್ದೀನಿ. ಯಾರೊಬ್ಬರು ಶ್ರೀನಿವಾಸ್ ಹಾಸನ್ ಅವರು ಕಮೆಂಟ್ ಮಾಡಿದ್ರು, ನಿಮಗೆ ಭಯ ಆಗಲ್ವಂತ. ಸ್ನೇಹಿತರೆ, ಭಯ ಇದ್ರೆ ಸ್ಮಶಾನಕ್ಕೆಲ್ಲ ಈ ರೀತಿ ಬರೋಕ್ಕಾಗಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಎಲ್ಲ ದಿನಾನೂ ಬಂದು ಸ್ಮಶಾನದಲ್ಲಿ ಸೇವೆ ಮಾಡ್ತಾ ಇರ್ತೀವಿ. ನಿರಂತರವಾದ ಸೇವೆಗೆ ಕೈ ಜೋಡಿಸಿ ಭಯಗೀಯ ಪಡಲ್ಲ. ಯಾಕಂದ್ರೆ ನಮ್ಮ ಜೊತೆಯಲ್ಲಿ ಮೇಲ್ಗಡೆ ಒಬ್ಬ ಭಗವಂತ ಇದಾನಲ್ಲ, ಆ ಭಗವಂತ ನನ್ನ ಜೊತೆಲಿ ಇರೋ ತನಕ ನನಗೆ ಯಾವ ಭಯನೂ ಇಲ್ಲ, ಏನೂ ಇಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಪ್ರಶಾಂತವಾಗಿ ಈ ಸ್ಮಶಾನದಲ್ಲಿ ಹಿಂಗಿದೆ. ಇಲ್ಲಿ ಬರೋ ತನಕ ಏನಾದರೂ ಪುಣ್ಯದ ಕೆಲಸ ಮಾಡಿಬಿಡೋಣ. ಇಲ್ಲಾಂದ್ರೆ ಇಲ್ಲಿ ಜಾಗ ಸಿಕ್ಬೋದು ಮಣ್ಣಲ್ಲಿ. ಮೇಲ್ಗಡೆ ಒಬ್ಬ ಇದಾನಲ್ವಾ, ಅವನ ಹತ್ರ ಜಾಗ ಸಿಕ್ಕಲ್ಲ. ಒಳ್ಳೇದಕ್ಕೆ ಬೆಲೆ ಕೊಡೋಣ, ಕೆಟ್ಟದನ್ನ ಕಲಿಯೋದು ಬೇಡ. ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ತೀರೋಗವ್ರೆ. ಅವ್ರಿಗಾಗಿ ತೀರೋಗಿಲ್ಲ, ನೆಣಕೊಂಡು ತೀರೋಗೋದು, ಸೂಸೈಡ್ ಮಾಡ್ಕೊಳ್ಳೋದು, ನೀರಿಗೆ ಬಿದ್ದೋಗೋದು, ಆ ಹುಡುಗಿಗಂತ ಸತ್ತೋಗೋದು. ನಿನ್ನ ಅಪ್ಪ ಅಮ್ಮನಿಗಾಗಿ ಸತ್ರು, ನಿನ್ನ ಏನಾದ್ರು ಗೋರಿನ ಏನೋ ಒಂದು ಸ್ವಲ್ಪ ನಿನ್ನ ಇದ್ರ ಮೇಲೆ ಏನಾದ್ರು ನೀಟಾಗಿ ಕಟ್ಟಿಟ್ಟಿರ್ತಾರೆ, ಒಳ್ಳೇದಕ್ಕೆ ಸತ್ತ ಅಂತ. ನೋಡಿ, ಎಷ್ಟೊಂದು ಜನಕ್ಕೆ ಏನೋ ಮಣ್ಣುಗಳು ಏನದು ನೋಡಿ ಹಿಂಗೆ ಕಟ್ಟಿಟ್ಬಿಟ್ಟಿದ್ದಾರೆ. ಅವ್ರ ಕಡೆಯವ್ರು ಬಂದು ಆ ಶವನು ಅದಾದ್ರೆ ಅವ್ರ ಮೇಲೆ ಮಣ್ಣನ್ನ ಕೂಡ ಏನಾಗಿದೆ ಅಂತ ಬಂದು ನೋಡಲ್ಲ. ಕಾರಣ ಅವನಿಗೆ ಏನಕ್ಕೂ ಉಪಯೋಗ ಇರಲ್ಲ, ಏನಕ್ಕೂ ಪ್ರಯೋಜನ ಇರಲ್ಲ. ಅಂತಾರೆ ಸತ್ತೋದ್ರೆ ಏನ್ ಬಂದು ನೋಡ್ತಾರೆ? ಅಪ್ಪ ಅಮ್ಮನಿಗೆ 20 ವರ್ಷ 30 ವರ್ಷ ಸಾಕ್ತಿವಿ, ಯಾವುದೋ ಒಂದು ಹುಡುಗಿಗಂತ ಸತ್ತೋದ, ಇವನಿಗೇನ್ ಮಾಡೋದು ಅಂತಾರೆ ಅಲ್ವಾ? ದಯವಿಟ್ಟು ಸ್ನೇಹಿತರೆ, ಬದುಕಿಗೆ ಒಂದು ಅರ್ಥ ಇರಬೇಕು. ಸತ್ರುವೆ ಆ ರೀತಿ ಸಾಯ್ಬೇಕು. ಬದುಕಿದ್ರೆ ಈ ರೀತಿನೂ ಬದುಕಿದ್ದ, ಈ ರೀತಿ ಸತ್ತ ಅಂತ ಒಂದು ಚರಿತ್ರೆ ಇರಬೇಕು. ಎಷ್ಟೊಂದು ಜನ ಬರ್ತಾರೆ. ಈಗ ಬೆಳಗ್ಗೆ ಒಂದು 4-5 ಜನ ತೀರೋಗಿದ್ದಾರೆ. ಅವರು ಜನಗಳು ಬಂದು ಹೋದ್ರು. ನಮ್ಮ ಸ್ಮಶಾನದಲ್ಲಿರೋ ಸ್ನೇಹಿತರು ಹೇಳಿದ್ರು, ಊರೇ ಬಂದಿತ್ತಂತೆ. ಯಾಕೆ ಬಂದಿತ್ತು ಅಂದ್ರೆ, ಅವ್ನು ಒಳ್ಳೆ ಮನುಷ್ಯ, 4 ಜನಕ್ಕೆ ಉಪಯೋಗ ಮಾಡಿರ್ತಾನೆ, 4 ಜನ ಒಳ್ಳೇದು ಮಾಡಿರ್ತಾನೆ, ಅದಕ್ಕೆ ಜನ ಬರ್ತಾರೆ. ಯಾರು ಕೆಟ್ಟದ್ ಮಾಡ್ಕೊಂಡು 4 ಜನ ತಲೆ ಹೊಡ್ಕೊಂಡು ಅಣ್ಣ ತಮ್ಮದಿರು ದ್ವೇಷ, ಕೋಪ, ರೋಷ ಇಟ್ಕೊಂಡಿದ್ರೆ ನಿನ್ನ ಅಣ್ಣನೇ, ನಿನ್ನ ತಮ್ಮನೇ, ನಿನ್ನ ಅಕ್ಕನೇ, ನಿನ್ನ ಅಪ್ಪ ಅಮ್ಮನೇ ಬರೋಲ್ಲ ನಿನ್ನ ಸಾವುಗೆ. ಅಂತ ಸಾವು ಬೇಕೇನಯ್ಯ? ಈ ವಿಡಿಯೋ ನೋಡಿದ್ಮೇಲೆ ಆದ್ರೂ ಒಂದ್ಸರಿ ನಿನ್ನ ತಂಗಿಗೆ ಒಂದು ಫೋನ್ ಮಾಡಿಬಿಡು, ನಿಮ್ಮ ಅಣ್ಣನಿಗೆ ಒಂದ್ಸರಿ ಫೋನ್ ಮಾಡಿಬಿಡು. ಅಪ್ಪ ಅಮ್ಮನ ಜೊತೆ ಹೋಗಿ ಅಪ್ಪ ಅಮ್ಮನ ಪಾದಕ್ಕೆ ಬಿದ್ದು, ಅಪ್ಪ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ, ಆಸ್ತಿಗಂತ ಮಾತಾಡ್ಬಿಟ್ಟಿದ್ದೀನಿ, ಪ್ರಾಪರ್ಟಿ ಆಸೆಗೆ ನಾನು ಹೆಂಡತಿ ಹೇಳಿದ್ಲು, ಗಂಡ ಹೇಳಿದ್ನೋ, ಏನೋ ಒಬ್ರು ಮಾತು ಕೇಳ್ಕೊಂಡು ನಾನು ಆಸೆ ಪಟ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸು. ಹುಟ್ಟಿದ ಮೇಲೆ ಸಾಯಲೇಬೇಕು, ಆದರೆ ಅದಕ್ಕೊಂದು ಅರ್ಥ ಇರಬೇಕಪ್ಪ. ನೀವೇನೇ ಬೇರೆ ಮಾಡಿದ್ರು ಆ ರಕ್ತ ಸಂಬಂಧವನ್ನು ಯಾರೂ ಮುರಿದಾಕಕ್ಕಾಗಲ್ಲ. ಆ ಕಂತ್ರಿ ನನ್ನ ಮಕ್ಕಳು ಯಾವನೋ ಮಧ್ಯದಲ್ಲಿ ಇರೋನು, ಈ ಮಧ್ಯವರ್ತಿಗಳೇ ಬಂದು ಹಾಳು ಮಾಡಿ ಅಣ್ಣ ತಮ್ಮದಿರ ಸಂಬಂಧಗಳನ್ನ ಕಿತ್ತಾಕಿ, ಅಪ್ಪ ಅಮ್ಮನ ಸಂಬಂಧನೂ ಮುರಿದಾಕಿ, ಕೊನೆಗೆ ಅವನು ಚೆನ್ನಾಗಿರಲ್ಲ. ಈ ಯಾರ ಮನೆ ಹಾಳು ಮಾಡಿರ್ತಾರಲ್ಲ ಅವ್ರನ್ನೂ ಸುಮ್ಮನೆ ಬಿಡಲ್ಲ, ಅವ್ರ ಮನೆನೂ ಹಾಳು ಮಾಡಿ ಕೊನೆಗೆ ಎಲ್ಲರೂ ಸಾವು ಬರೋ ಥರ ಮಾಡಿಬಿಡ್ತಾನೆ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋಗಳನ್ನು ಶೇರ್ ಮಾಡಿ, ಆದಷ್ಟು ನಮ್ಮ ನಿರಂತರವಾದ ಸೇವೆಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.